ಈ ಕ್ರಿಕೆಟ್ನಲ್ಲೇ ಚೆನ್ನಾಗಿ ಅಭ್ಯಾಸ ಮಾಡಿದವರು. ಆನಂತರ ನಮ್ಮ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ರೋಹಿತ್ ಶರ್ಮಾ ಅವರಾಗಿರ್ಬೋದು, ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಶುಭ್ಮನ್ ಗಿಲ್ ಜೊತೆಗಾರರು ಇವನ್ನೆಲ್ಲ ಮರೆಸುವಷ್ಟು ಮಟ್ಟಿಗೆ ಬೆಳೀತಾ ಇರೋದು ಬಹಳ ಗಮನಾರ್ಹ. ಯಾಕಂದ್ರೆ ನಾವು ಸಹಜ ಅಂತೀವಿ, ಗೆದ್ದಾಗ ಹಳಿದ್ರೆ ಮರಿತೀವಿ ಅಂತೇಳಿ. ಇಲ್ಲ, ಮರ್ತಿಲ್ಲ, ಹಳಿದ್ರೆ ಮರೆಯೋ ಆಗಿಲ್ಲ ಅದು. ಯಾಕಂದರೆ ಇವತ್ತು ಕ್ರಿಕೆಟ್ ಏನಾದರೂ ಈ ಒಂದು ಹಂತಕ್ಕೆ ಬೆಳೆದಿದ್ರೆ ಅದಕ್ಕೆ ಅವರೆಲ್ಲರ ಕೊಡುಗೆಗಳಿದ್ದಾವೆ. ಯಾಕಂದ್ರೆ ಒಂದು ಕಾಲಕ್ಕೆ ವಿಂಡೀಸ್ ಟೀಮ್, ವೆಸ್ಟ್ ಇಂಡೀಸ್ ದೈತ್ಯ ಟೀಮ್ ಇತ್ತು. ಎಲ್ಲರೂ 600 ಫೂಡಿದ್ರು. ಅಷ್ಟೆಲ್ಲ ಪ್ರತಿಭಾವಂತ ಬೌಲರ್ಗಳು ಆಗಿದ್ದರು, ಬ್ಯಾಟ್ಸ್ಮನ್ಗಳು ಆಗಿದ್ದರು. ಅವ್ರನ್ನೆಲ್ಲ ಕ್ಲೈವ್ ಲಾಯ್ಡನ್ನು ನೆನೆಸ್ಕೊಂಡ್ರೆ ಸಾಕು, ಜೊತೆಗೆ ವಿವಿನ್ ರಿಚರ್ಡ್ನ ನೆನೆಸ್ಕೊಂಡ್ರೆ ಸಾಕು, ಅದ್ರ ಜೊತೆಗೆ ಹೋಲ್ಡಿಂಗ್ ನೆನೆಸ್ಕೊಂಡ್ರೆ ಸಾಕು. ಎಷ್ಟು ಜನ ರೀ ಬೌಲರ್ಸ್ಗಳು. ಮಾರ್ಷಲ್ ಹೆಸರು ಕೇಳಿಸಾಗ ಭಯ ಆಗ್ತಿತ್ತು. ಇಂಥ ಟೀಮ್ಗಳು ಇವತ್ತಿಲ್ಲ. ಎಂಥ ಒಂದು ವೆಸ್ಟ್ ಇಂಡೀಸ್ ಇವತ್ತು ಈ ಹಂತಕ್ಕೆ ಯಾಕೆ ಬಂತು? ನಿಧಾನಕ್ಕೆ ಪಾಕಿಸ್ತಾನ ಪಾಪ ಅದು ಅದ ಪರಿಸ್ಥಿತಿ ಬರ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಇವತ್ತು ಪಾಕಿಸ್ತಾನ ಆಗಿರ್ಬೋದು, ವೆಸ್ಟ್ ಇಂಡೀಸ್ ಆಗಿರ್ಬೋದು, ಶ್ರೀಲಂಕಾ ಯಾಕುವಂಥ ರಿಸಲ್ಟ್ ತೋರಿಸ್ತಾ ಇಲ್ಲ. ಇವತ್ತು ನಮ್ಮ ಬಾಂಗ್ಲಾದೇಶ ಆಗಿರ್ಬೋದು, ಇದರಲ್ಲಿ ಬಾಂಗ್ಲಾ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆ. ಬಟ್ ಇವಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಇಂಗ್ಲೆಂಡ್ ಅಡ್ಡಿಯಿಲ್ಲ, ಒಂದು ಲೆವೆಲ್ದಲ್ಲಿ ಹೊರಟದು. ಆಸ್ಟ್ರೇಲಿಯಾ ಅದೇ ರೀತಿ ಅದು. ಅಂದರೆ ಅಲ್ಲಿ ಅವಕಾಶಗಳು ಹೆಚ್ಚಿದ್ದಾವೆ, ಅಲ್ಲಿ ಆಟಗಾರರಿಗೆ ಅವಕಾಶಗಳಿದ್ದಾವೆ. ಒಂದು ಆಟದಿಂದ ಅವ್ರ ಮನೆ ನಡೀತದೆ, ಬದುಕು ನಡೀತದೆ, ಹೆಚ್ಚು ಉಳಿತದೆ, ಗಳಿಸ್ಲಿಕ್ಕೆ ಸಾಧ್ಯದ. ಅದು ಇನ್ನುಳಿದ ಬಡ ದೇಶಗಳಲ್ಲ, ನಮ್ಮ ಬಾಂಗ್ಲಾ ಆಗಿರ್ಬೋದು, ಬಾಜು ನಮ್ಮ ಇನ್ನುಳಿದ ದೇಶಗಳಾಗಿರ್ಬೋದು. ನಮ್ಮಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮಲ್ಲಿ